ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ನಮ್ಮ ರಾಜ್ಯ ಸರ್ಕಾರದ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧ ತಡೆ ಮಸೂದೆಗೆ ಕೇಂದ್ರ ಸರ್ಕಾರ ಬ್ರೇಕ್ ಹಾಕ್ಬಿಟ್ಟಿದೆ. ಇನ್ನು ಈಗಿರುವಂತಹ ಕಾನೂನು ಸುವ್ಯವಸ್ಥೆ ಸಾಕಷ್ಟು ಸಮರ್ಪಕವಾಗಿದೆ, ಇದೊಂದು ಹೊಸದು ಬೇಡ, ಈ ಹೊಸ ಕಾನೂನು ಅಗತ್ಯ ಇಲ್ಲ ಅಂತ ಕೇಂದ್ರ ಗೃಹ ಇಲಾಖೆ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಪ್ರಮುಖ ಈ ದ್ವೇಷ ಭಾಷಣ ಬಂದಾಗ್ಲೇನೆ ನಮ್ಮ ವ್ಯಕ್ತಿ ಸ್ವತಂತ್ರ, ಮಾತನಾಡೋ ಸ್ವತಂತ್ರ ಹೋಗ್ಬಿಡುತ್ತಾ ಅಂತ. ಬಟ್ ಈಗ ಕೇಂದ್ರ ಯಾವಾಗ ಪ್ರಮುಖವಾಗಿ ರಾಜ್ಯಪಾಲರು ಇದಕ್ಕೆ ಅಂಕುಶ ಹಾಕಿಲ್ಲ, ನಂತರ ವಾಪಸ್ಸು ಕೇಂದ್ರ ಗೃಹ ಇಲಾಖೆ ಹತ್ರ ಹೋದ್ರು, ರಾಷ್ಟ್ರಪತಿ ಹತ್ರ ಹೋಗೋದಕ್ಕೆ. ಇವಾಗ ಅಲ್ಲೂ ಕೂಡ ಒಂದು ಅಡ್ಡ ಬ್ರೇಕ್ ಸಿಕ್ಕಿದೆ. 25ರಲ್ಲಿ ಆಗೋಯ್ತು ಅಂತ ಇವರೆಲ್ಲ ಹರ್ಷೋದ್ಗಾರ ಆಗಿದ್ದು. ಆದರೆ ರಾಷ್ಟ್ರಪತಿಗಳು ಇದಕ್ಕೊಂದು ಕೊಂಕು ಇಡ್ತಾರೆ ಅನ್ನುವಂಥದ್ದು ಸ್ಪಷ್ಟವಾಗಿತ್ತು, ಮೊದಲೇ ಇತ್ತು. ಯಾಕಂದರೆ BJPಗೆ ಇದು ಬೇಡದೇ ಇರುವಂಥ ಕಾಯ್ದೆ ಇದು. ಹಂಗಾಗಿ ಅವರು ಅಧಿಕಾರದಲ್ಲಿರಬೇಕಾದ್ರೆ ರಾಷ್ಟ್ರಪತಿಗಳ ಕಡೆಯಿಂದ ಅವರು ಹೆಂಗಾದರೂ ಅಂಕಿತ ಹಾಕಿಸ್ಬಿಡ್ತಾರೆ. ರಾಷ್ಟ್ರಪತಿ ಅಂಗಳಕ್ಕೆ ಹೋಯ್ತು ಈ ಮಸೂದೆ ಅಂತ ಅಂದಾಗ್ಲೇ ಇದಕ್ಕೆ ಸ್ಪಷ್ಟತೆ ಸಿಕ್ಬಿಟ್ಟಿತ್ತು. ಆಗ್ಲೇ ಒಂದು ಆ ಕಾಲ ಬಂತು, ದಿನ ಬಂತು, ಇವತ್ತು ಅದನ್ನು ದೂಡಿ ಇಟ್ಟಿದ್ದಾರೆ. ಸೊ ಈ ಮಸೂದೆಗಿಂತ ಹೆಚ್ಚಾಗಿ BNS ಅಲ್ಲಿ ನಮಗೆ ಬೇರೆ ಬೇರೆ ಕಾನೂನುಗಳಿರೋದ್ರಿಂದ ಮತ್ತೊಂದು ಹೊಸ ಕಾನೂನಿನ ಅವಶ್ಯಕತೆ ಇಲ್ಲ ಅನ್ನುವಂಥ ಕಾರಣವನ್ನು ಹೇಳಿ ಈ ಮಸೂದೆನ ಕ್ಯಾನ್ಸಲ್ ಮಾಡಿಬಿಟ್ಟಿದೆ. ಇನ್ನು ಮುಂದಿನ ನಡೆ ಏನಿರುತ್ತೆ ಕಾಂಗ್ರೆಸ್ ಅನ್ನೋದು ಅದನ್ನ ನೋಡಬೇಕು. ಭಾಷಣದ ನೆಪದಲ್ಲಿ ಏಕರೂಪತೆಗೆ ಒಂದು ಕೊಡಲಿ ಏಟು ಬೀಳುತ್ತೆ. ನೀವು ಒಂದು ಸ್ವಾತಂತ್ರ್ಯನ ಕಿತ್ಕೊಳ್ತೀರಿ, ವಾಕ್ ಸ್ವಾತಂತ್ರ್ಯನ ಕಿತ್ಕೊಳ್ತೀರಿ ಅನ್ನುವಂಥ ನಿಟ್ಟಲ್ಲಿ ಅವರ ಹೇಳಿಕೆ ಇದೆ. ಸೊ ನೋಡಬೇಕು ಯಾವ ಪಕ್ಷ ಇವತ್ತು ದ್ವೇಷ ಭಾಷಣ ಮಾಡ್ತಾ ಇಲ್ಲ. ನಿಮಗೆ ದ್ವೇಷ ಭಾಷಣಕ್ಕೆ ತಿರುಗಿಸೋದಕ್ಕೆ ಯಾವುದೇ ಭಾಷಣವನ್ನು ದ್ವೇಷ ಭಾಷಣವಾಗಿ ತಿರುಗಿಸ್ಕೋಬಹುದು. ಯಾರದ್ದೇ ಪರವಾಗೋ ಯಾರದ್ದು ವಿರುದ್ಧವಾಗಿ ಮಾತಾಡಿದ್ದೆಲ್ಲವೂ ಇವತ್ತು ದ್ವೇಷ ಭಾಷಣವಾಗಿ ತಿರುಗಿಸ್ಬೋದು. ಹಾಗಾಗಿ ಈ ಮಸೂದೆಗೆ ಬಲನೇ ಇರಲಿಲ್ಲ. ಆ್ಯಕ್ಚುಲಿ ಇದನ್ನು ತೆಗೆದಿದ್ದು ಒಳ್ಳೆ ಕೆಲಸ ಆಗಿದೆ ಅಂತ ನನ್ನ ಒಂದು ಭಾವನೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.